ಕೋರ್ಸ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಟ್ರೆಂಡ್ ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಟ್ರೆಂಡ್ ಅಂದರೆ ಏನು? ಟ್ರೆಂಡ್ ಅಂತ ಹೇಳಿದ್ರೆ ಯಾವುದೋ ಒಂದು ಮಾರುಕಟ್ಟೆ ಅಥವಾ ಸ್ಟಾಕ್ನ ದಿಕ್ಕು. ಸೊ ಯಾವ ದಿಕ್ಕಿನಲ್ಲಿ ಸ್ಟಾಕ್ ಹೋಗ್ತಾ ಇದೆ ಅನ್ನೋದನ್ನು ತಿಳಿಯೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗಿಗೆ ಸಹಾಯವಾಗುತ್ತೆ. ಟ್ರೆಂಡ್ ಅಂತ ಹೇಳಿದ್ರೆ ಯಾವ ಡೈರೆಕ್ಷನಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ, ಸೊ ಮೇಲೆ ಹೋಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ ಅನ್ನೋದನ್ನು ತಿಳಿಯೋದನ್ನು ಟ್ರೆಂಡ್ ಅಂತ ಹೇಳ್ತೀವಿ. ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಇರುವಂಥ ಎಲ್ಲ ಟೂಲ್ಗಳು ನಮಗೆ ಟ್ರೆಂಡನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಆ ಟ್ರೆಂಡ್ಗೆ ಅನುಗುಣವಾಗಿ ನಾವು ಬೆಲೆಯನ್ನು ಫೋರ್ಕಾಸ್ಟ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ಹಾಗಾದರೆ ಯಾವ್ಯಾವ ರೀತಿಯ ಟ್ರೆಂಡ್ ಇದೆ ಅನ್ನೋದನ್ನು ನೋಡೋದಾದರೆ, ಮಾರುಕಟ್ಟೆ ಡೈರೆಕ್ಷನ್ಗೆ ಅನುಗುಣವಾಗಿ ನಾವು ಈ ಟ್ರೆಂಡನ್ನು 3 ವಿಧದಲ್ಲಿ ವಿಂಗಡಿಸ್ಬೋದು. ಸೊ ಮೊದಲನೇ ವಿಧ ಯಾವುದು ಅಂತ ಹೇಳಿದ್ರೆ ಅಪ್ ಟ್ರೆಂಡ್. ಯಾವಾಗ ಮಾರುಕಟ್ಟೆ ಅಥವಾ ಷೇರು ಬೆಲೆಯಲ್ಲಿ ನಿರಂತರವಾಗಿ ನಾವು ಏರಿಕೆಯನ್ನು ನೋಡ್ತಾ ಇರ್ತೀವಿ, ಸೊ ಅದನ್ನು ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಸ್ಟಾಕ್ನ ಚಾರ್ಟನ್ನು. ಇಲ್ಲಿ ನಿರಂತರವಾಗಿ ಅಪ್ ಟ್ರೆಂಡನ್ನು ನೀವು ನೋಡಿದ್ದೀವಿ, ಸಣ್ಣ ರಿಟ್ರೇಸ್ಮೆಂಟ್ ಮತ್ತು ಪುನಃ ಅಪ್ ಟ್ರೆಂಡ್. ಸೊ ಈ ರೀತಿ ಇರುವಂಥ ಸ್ಟಾಕ್ ಪ್ರೈಸ್ ಅಥವಾ ಈ ರೀತಿ ಇರುವಂಥ ಚಾರ್ಟನ್ನು ನಾವು ಈ ಸ್ಟಾಕ್ ಅಪ್ ಟ್ರೆಂಡಲ್ಲಿದೆ ಅಂತ ನಾವು ಹೇಳ್ತೀವಿ. ಸೊ ಅದೇ ರೀತಿ ಡೌನ್ ಟ್ರೆಂಡ್. ಯಾವ ಮಾರುಕಟ್ಟೆ ಅಥವಾ ಷೇರು ಅದರ ಬೆಲೆಯಲ್ಲಿ ನಿರಂತರವಾಗಿ ನಾವು ಇಳಿಕೆಯನ್ನು ನೋಡ್ತೀವಿ, ಸೊ ಆಗ ನಾವು ಆ ಸ್ಟಾಕ್ ಅಥವಾ ಆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಚಾರ್ಟಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಪ್ರೈಸ್ ಡೌನ್ ಬರ್ತಾ ಇದೆ, ಸಣ್ಣ ರಿಟ್ರೇಸ್ಮೆಂಟ್ ಮತ್ತು ಡೌನ್ ಮೂವ್. ಸೊ ಇದನ್ನು ನಾವು ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಸೈಡ್ ವೇಸ್ ಟ್ರೆಂಡ್. ಯಾವಾಗ ಮಾರುಕಟ್ಟೆ ಅಥವಾ ಷೇರಿನ ಪ್ರೈಸ್ ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಸೊ ಅದನ್ನು ನಾವು ಸೈಡ್ ವೇಸ್ ಟ್ರೆಂಡ್ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ಚಾರ್ಟಲ್ಲಿ ನೋಡ್ಬೋದು, ಸ್ಟಾಕ್ನ ಪ್ರೈಸ್ ಇಲ್ಲಿಂದ ಇಲ್ಲಿ ಬಂತು, ಪುನಃ ಅದೇ ಲೆವೆಲ್ಗೆ ಹೋಯಿತು, ಮತ್ತು ಪುನಃ ಡೌನ್, ಮತ್ತು ಪುನಃ ಆ ಲೆವೆಲ್ಗೆ ಟಚ್ ಮಾಡ್ತು, ಮತ್ತು ಪುನಃ ಆ ಡೌನ್ ಲೆವೆಲ್. ಸೊ ಅದೇ ರೀತಿ ಒಂದು ರೇಂಜಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರುವಂಥದ್ದನ್ನು ಸೈಡ್ ವೇಸ್ ರೇಂಜ್ ಅಂತ ಹೇಳ್ತೀವಿ. ಸೊ ಆ ರೇಂಜ್ನ ಅಪ್ಪರ್ ಸೈಡ್ ಏನಿದೆ ಅದನ್ನು ಅಪ್ಪರ್ ರೇಂಜ್, ಅದೇ ರೀತಿ ಆ ರೇಂಜ್ನ ಲೋವರ್ ಸೈಡ್ ಏನಿದೆ ಅದನ್ನು ನಾವು ಲೋವರ್ ರೇಂಜ್ ಅಂತ ಕರಿತೀವಿ. ಸೊ ಇದನ್ನು ನಾವು ಸೈಡ್ ವೇಸ್ ಟ್ರೆಂಡ್ ಅಂತ ಹೇಳ್ತೀವಿ. ಸೊ ಈ 3 ವಿಧವಾದ ಟ್ರೆಂಡ್ ಏನಿದೆ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಟ್ರೆಂಡನ್ನು ಟೈಮ್ ಫ್ರೇಮ್ಗೆ ಅನುಗುಣವಾಗಿ ನಾವು ಇದನ್ನು 3 ಭಾಗಗಳಲ್ಲಿ ವಿಂಗಡಣೆ ಮಾಡ್ಬೋದು. ಸೊ ಅದು ಯಾವುದಪ್ಪ 3 ಭಾಗ ಅಂತ ಹೇಳಿದ್ರೆ, ಒಂದು ಪ್ರೈಮರಿ ಟ್ರೆಂಡ್ ಅಥವಾ ಲಾಂಗ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಟ್ರೆಂಡ್ ಅಥವಾ ಮೀಡಿಯಮ್ ಟರ್ಮ್ ಟ್ರೆಂಡ್, ಅದೇ ರೀತಿ ಶಾರ್ಟ್ ಟರ್ಮ್ ಟ್ರೆಂಡ್. ಸೊ ಯಾವ ಟ್ರೆಂಡ್ 9 ತಿಂಗಳಿಂದ 2 ವರ್ಷಗಳವರೆಗೆ ಇರುತ್ತೆ, ಸೊ ಅದನ್ನು ನಾವು ಪ್ರೈಮರಿ ಟ್ರೆಂಡ್ ಅಂತ ಕರಿತೀವಿ. ಇಟ್ ಮೇ ಬಿ ಅಪ್ ಟ್ರೆಂಡ್, ಇಟ್ ಮೇ ಬಿ ಡೌನ್ ಟ್ರೆಂಡ್ ಆರ್ ಸೈಡ್ ವೇಸ್ ಟ್ರೆಂಡ್. ಸೈಡ್ ವೇಸ್ ಟ್ರೆಂಡ್ ಆಗಿರ್ಬೋದು, ಡೌನ್ ಟ್ರೆಂಡ್ ಆಗಿರ್ಬೋದು, ಅಥವಾ ಅಪ್ ಟ್ರೆಂಡೇ ಆಗಿರ್ಬೋದು. ಸೊ ಆ ಟ್ರೆಂಡ್ 9 ತಿಂಗಳಿಂದ 2 ವರ್ಷಗಳವರೆಗೆ ಯಾವ ಟ್ರೆಂಡ್ ಇರುತ್ತೆ, ಸೊ ಅದನ್ನು ನಾವು ಪ್ರೈಮರಿ ಟ್ರೆಂಡ್ ಅಥವಾ ಲಾಂಗ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ಯಾವುದೊಂದು ಸ್ಟಾಕ್ ಅಥವಾ ಇಂಡೆಕ್ಸ್ನಲ್ಲಿ ಅಷ್ಟು ಟೈಮ್ವರೆಗೆ ಯಾವ ಮೂಮೆಂಟನ್ನು ಮಾಡ್ತಾ ಇದೆ ಅದನ್ನು ನಾವು ಪ್ರೈಮರಿ ಅಥವಾ ಲಾಂಗ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಚಾರ್ಟಲ್ಲಿ, ಇದೊಂದು ಲಾಂಗ್ ಟರ್ಮ್ ಅಪ್ ಟ್ರೆಂಡ್ನ ಚಾರ್ಟ್. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಅಪ್ ಹೋಗ್ತಾ ಇದೆ, ಇಲ್ಲಿಂದ ಈ ಲೆವೆಲ್ವರೆಗೂ ಪ್ರೈಸ್ ಹೋಗಿದೆ ಅಂತ ಹೇಳಿದರೆ ಅದನ್ನು ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ ಲಾಂಗ್ ಟರ್ಮಲ್ಲಿ. ಸೊ ಇಲ್ಲಿ ನಾವು ತಗೊಂಡ್ರೆ ಜುಲೈ 2018ಇಂದ ನವಂಬರ್ 2019ವರೆಗೂ ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ತಾನೆ ಇದೆ. ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಈ ಚಾರ್ಟನ್ನು ನೋಡಿದಾಗ ಸ್ಟಾಕ್ನ ಪ್ರೈಸ್ ಮೇಲೆ ಹೋಗಿರುವಂಥದ್ದು ವಿಜುವಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇರೋದ್ರಿಂದ ಇದನ್ನು ನಾವು ಲಾಂಗ್ ಟರ್ಮ್ ಅಪ್ ಟ್ರೆಂಡ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲೊಂದು ಚಾರ್ಟನ್ನು ನೀವು ನೋಡ್ಬೋದು, ಇದು ಲಾಂಗ್ ಟರ್ಮ್ ಡೌನ್ ಟ್ರೆಂಡ್. ಪ್ರೈಸ್ ಡೈರೆಕ್ಟಾಗಿ ಕೆಳಗೆ ಬರ್ತಾ ಇದೆ ತುಂಬ ಟೈಮಿಂದ. ನೀವು ಚಾರ್ಟಲ್ಲಿ ಕ್ಲಿಯರಾಗಿ ವಿಜುವಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ, ಸ್ಟಾಕ್ ಚಾರ್ಟನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಲಾಂಗ್ ಟರ್ಮಲ್ಲಿ ಅಪ್ ಟ್ರೆಂಡ್ ಇದೆ, ಪ್ರೈಸ್ ಡೇ ಬೈ ಡೇ ಡೌನ್ ಬರ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನು ನಾವು ಲಾಂಗ್ ಟರ್ಮ್ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಈ ಚಾರ್ಟನ್ನು ನೋಡಿದರೆ ಪ್ರೈಸ್ ಒಂದು ರೇಂಜಲ್ಲಿ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ರೇಂಜಲ್ಲಿ ಪ್ರೈಸ್ ಮೂವ್ ಆಗ್ತಾ ಇದೆ, ಯಾವುದೇ ಡೈರೆಕ್ಷನ್ ಇಲ್ಲ. ಸೊ ಇದನ್ನು ಸೈಡ್ ವೇಸ್ ಟ್ರೆಂಡ್, ಲಾಂಗ್ ಟರ್ಮ್ ಸೈಡ್ ವೇಸ್ ಟ್ರೆಂಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು ಇಂಟರ್ಮೀಡಿಯೇಟ್ ಅಥವಾ ಮೀಡಿಯಮ್ ಟರ್ಮ್ ಟ್ರೆಂಡ್. ಸೊ ಯಾವ ಟ್ರೆಂಡ್ 6 ವಾರದಿಂದ 9 ತಿಂಗಳವರೆಗೆ ಇರುತ್ತೆ, ಸೊ ಅದನ್ನು ನಾವು ಇಂಟರ್ಮೀಡಿಯೇಟ್ ಆರ್ ಮೀಡಿಯಮ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ಸೊ ಇಲ್ಲೂ ಸಹ ಅಷ್ಟೇ, ಅದು ಅಪ್ ಟ್ರೆಂಡ್ ಆಗಿರ್ಬೋದು, ಡೌನ್ ಟ್ರೆಂಡ್ ಆಗಿರ್ಬೋದು, ಅಥವಾ ಸೈಡ್ ವೇಸ್ ಟ್ರೆಂಡ್ ಆಗಿರ್ಬೋದು. ಸೊ 6 ವಾರದಿಂದ 9 ತಿಂಗಳವರೆಗೆ ಯಾವ ರೇಂಜಲ್ಲಿ ಪ್ರೈಸ್ ಮೂವ್ ಆಗ್ತಾ ಇದೆ ಅದನ್ನು ನಾವು ಮೀಡಿಯಮ್ ಟರ್ಮ್ ಟ್ರೆಂಡ್ ಅಥವಾ ಇಂಟರ್ಮೀಡಿಯೇಟ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ಸೊ ಯಾವ ಟ್ರೆಂಡ್
2ರಿಂದ 3 ವಾರದಿಂದ ಒಂದು ತಿಂಗಳವರೆಗೆ ಕಂಟಿನ್ಯೂ ಆಗುತ್ತೆ, ಅದನ್ನು ನಾವು ಶಾರ್ಟ್ ಟರ್ಮ್ ಟ್ರೆಂಡ್ ಅಂತ ಕರಿತೀವಿ. ಯಾವುದೇ ಒಂದು ಟೈಮ್ ಫ್ರೇಮನ್ನು ತಗೊಂಡ್ರು ನಾವು ಅದರಲ್ಲಿ 3 ರೀತಿಯ ಟ್ರೆಂಡ್ ಇರುತ್ತೆ: ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಟ್ರೆಂಡ್. ಉದಾಹರಣೆಗೆ ಲಾಂಗ್ ಟರ್ಮ್ ಅಪ್ ಟ್ರೆಂಡಲ್ಲಿ ನಾವು ಶಾರ್ಟ್ ಟರ್ಮ್ ಡೌನ್ ಟ್ರೆಂಡನ್ನು ನೋಡ್ಬೋದು, ಶಾರ್ಟ್ ಟರ್ಮ್ ಸೈಡ್ ವೇಸ್ ಟ್ರೆಂಡನ್ನು ನೋಡ್ಬೋದು, ಅದೇ ರೀತಿ ಮೀಡಿಯಮ್ ಟರ್ಮ್ ಡೌನ್ ಟ್ರೆಂಡನ್ನು ನೋಡ್ಬೋದು, ಹಾಗೆ ಮೀಡಿಯಮ್ ಟರ್ಮ್ ಸೈಡ್ ವೇಸ್ ಟ್ರೆಂಡನ್ನು ಸಹ ನೋಡ್ಬೋದು. ಅದೇ ರೀತಿ ಶಾರ್ಟ್ ಟರ್ಮ್ ಡೌನ್ ಟ್ರೆಂಡನ್ನು ತಗೊಂಡು ಸಹ ಅಲ್ಲಿ ನಮಗೆ ಚಿಕ್ಕದಾದ ಅಪ್ ಟ್ರೆಂಡ್, ಚಿಕ್ಕದಾದ ಸೈಡ್ ವೇಸ್ ಟ್ರೆಂಡನ್ನು ಸಹ ನಾವಿಲ್ಲಿ ನೋಡ್ಬೋದು. ನಿಮಗೆ ಎಕ್ಸಾಂಪಲನ್ನು ಕೊಡಬೇಕಾದ್ರೆ ನೀವು ಈ ಚಾರ್ಟನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ಟಾಕ್ ಒಂದು ಲಾಂಗ್ ಟರ್ಮ್ ಅಪ್ ಟ್ರೆಂಡಲ್ಲಿ ಇದೆ ಅಂತ. ಬಟ್ ನಾನು ಆಗಲೇ ಹೇಳಿದೆ, ಯಾವುದೇ ಒಂದು ಟ್ರೆಂಡಲ್ಲಿ ಎಲ್ಲ ರೀತಿಯ ಟ್ರೆಂಡ್ ಇರುತ್ತೆ, ಸೈಡ್ ವೇಸ್ ಟ್ರೆಂಡ್ ಇರುತ್ತೆ, ಡೌನ್ ಟ್ರೆಂಡ್ ಇರುತ್ತೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಈ ಲಾಂಗ್ ಟರ್ಮ್ ಅಪ್ ಟ್ರೆಂಡಲ್ಲಿ ಇಲ್ಲೊಂದು ಸಣ್ಣ ಕರೆಕ್ಷನ್ ಇದೆ. ಸೊ ಇದನ್ನು ನಾವು ಮೀಡಿಯಮ್ ಟರ್ಮ್ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಇದು ಮೇ ಬಿ 2-3 ತಿಂಗಳ ಒಂದು ಸಣ್ಣ ರಿಟ್ರೇಸ್ಮೆಂಟ್ ಅಂತ ಇರ್ಬೋದು. ಅದೇ ರೀತಿಯಲ್ಲಿ ಶಾರ್ಟ್ ಟರ್ಮ್ ಡೌನ್ ಟ್ರೆಂಡನ್ನು ನೋಡ್ಬೋದು. ಸೊ ನೀವೊಂದು 2-3 ವಾರದಿಂದ ಒಂದು ತಿಂಗಳವರೆಗೆ ಏನೊಂದು ಶಾರ್ಟ್ ಟರ್ಮ್ ಪ್ರೈಸಲ್ಲಿ ಕರೆಕ್ಷನ್ ಆಗಿರುವಂಥದ್ದು ಶಾರ್ಟ್ ಟರ್ಮ್ ಡೌನ್ ಟ್ರೆಂಡನ್ನು ಕರಿಬೋದು. ಅದೇ ರೀತಿ ಇಲ್ಲೊಂದು ಸಣ್ಣ ಸೈಡ್ ವೇಸ್ ಮೂವನ್ನು ನೋಡ್ತೀವಿ. ನೀವು ಒಂದು ತಿಂಗಳವರೆಗೆ ಒಂದು ಪ್ರೈಸ್ ಒಂದೇ ರೇಂಜಲ್ಲಿ ಇರುತ್ತೆ. ಸೊ ಅದನ್ನು ನಾವು ಸೈಡ್ ವೇಸ್ ಟ್ರೆಂಡ್ ಅಂತ ಕರಿತೀವಿ. ಅದು ಶಾರ್ಟ್ ಟರ್ಮ್ ಸೈಡ್ ವೇಸ್ ಟ್ರೆಂಡ್ ಆಗಿರ್ಬೋದು. ಅದೇ ರೀತಿ ಮೀಡಿಯಂ ಟರ್ಮ್ ಸೈಡ್ ವೇಸ್ ಟ್ರೆಂಡ್ ಅನ್ನು ನೋಡ್ಬೋದು. ಒಂದು 2-3 ತಿಂಗಳವರೆಗೆ ಪ್ರೈಸ್ ಒಂದೇ ರೇಂಜಲ್ಲಿ ಇರುವಂಥದ್ದು, ಇದನ್ನು ನಾವು ಮೀಡಿಯಂ ಟರ್ಮ್ ಸೈಡ್ ವೇಸ್ ಟ್ರೆಂಡ್ ಅಂತ ಕರಿತೀವಿ. ಸೊ ಹಾಗೆ ಯಾವುದೇ ಒಂದು ಟ್ರೆಂಡನ್ನು ತಗೊಂಡ್ರು ಅಲ್ಲೂ ಎಲ್ಲ ರೀತಿಯ ಟ್ರೆಂಡ್ ಇರುತ್ತೆ, ಅಪ್ ಟ್ರೆಂಡ್ ಇರುತ್ತೆ, ಡೌನ್ ಟ್ರೆಂಡ್ ಇರುತ್ತೆ, ಸೈಡ್ ವೇಸ್ ಟ್ರೆಂಡ್ ಇರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಅಪ್ ಟ್ರೆಂಡನ್ನು ತಗೊಂಡ್ರೆ ಅಲ್ಲಿ ಶಾರ್ಟ್ ಟರ್ಮ್ ಡೌನ್ ಟ್ರೆಂಡ್, ಶಾರ್ಟ್ ಟರ್ಮ್ ಸೈಡ್ ವೇಸ್ ಟ್ರೆಂಡ್ ಇರುತ್ತೆ. ಅದೇ ರೀತಿ ಮೀಡಿಯಂ ಟರ್ಮ್ ಡೌನ್ ಟ್ರೆಂಡ್ ಅಥವಾ ಮೀಡಿಯಂ ಟರ್ಮ್ ಸೈಡ್ ವೇಸ್ ಟ್ರೆಂಡ್ ಇರುತ್ತೆ. ಅದೇ ರೀತಿ ನೀವು ಮೀಡಿಯಂ ಟರ್ಮ್ ಟ್ರೆಂಡನ್ನು ತಗೊಂಡ್ರು ಅಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಅಪ್ ಟ್ರೆಂಡ್ ಅಥವಾ ಶಾರ್ಟ್ ಟರ್ಮ್ ಡೌನ್ ಟ್ರೆಂಡ್ಗಳು ಸಿಗುತ್ತೆ. ಅದೇ ರೀತಿ ಶಾರ್ಟ್ ಟರ್ಮ್ ಟ್ರೆಂಡನ್ನು ತಗೊಂಡ್ರು ಅಲ್ಲಿ ಶಾರ್ಟ್ ಟರ್ಮ್ ಡೌನ್ ಟ್ರೆಂಡ್, ಶಾರ್ಟ್ ಟರ್ಮ್ ಚಿಕ್ಕ ಚಿಕ್ಕ ಅಪ್ ಟ್ರೆಂಡ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಎಲ್ಲ ವಿಧವಾದ ಟ್ರೆಂಡಲ್ಲಿ, ಸೊ ಒಂದು ಟ್ರೆಂಡಲ್ಲಿ ಎಲ್ಲ ರೀತಿಯ ಟ್ರೆಂಡ್ಗಳು ಇರುತ್ತೆ. ಸೊ ಒಂದು ಮೇನ್ ಟ್ರೆಂಡಲ್ಲಿ ಎಲ್ಲ ರೀತಿಯ ಸಬ್ ಟ್ರೆಂಡ್ಗಳು ಇರುತ್ತೆ. ಸೊ ಹಾಗಾದರೆ ನಾವು ಈ ಟ್ರೆಂಡನ್ನು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೋಡೋದಾದರೆ, ಸೊ ಮೊದಲನೇ ಮೆಥಡ್ ಇರುವಂಥದ್ದು ಈ ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ನಾವು ಈ ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಈ ಟ್ರೆಂಡ್ ಲೈನ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಪೀಕ್ ಅಥವಾ ಲೋವನ್ನು, ಯಾವುದೇ ಮಿನಿಮಮ್ 2 ಹೈಯರ್ ಹೈ ಅಥವಾ ಲೋಗಳನ್ನು ಕನೆಕ್ಟ್ ಮಾಡಿ ಆ ಲೈನನ್ನು ಡ್ರಾ ಮಾಡುವಂಥದ್ದು ಟ್ರೆಂಡ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲೊಂದು ಹೈ ಸಿಕ್ತು ನಮಗೆ, ಸೊ ಇಲ್ಲೊಂದು ಹೈ ಸಿಕ್ತು. ಸೊ ಆ ಹೈಯನ್ನು ಕನೆಕ್ಟ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡಿದಾಗ ನಿಮಗೆ ಇಲ್ಲಿ ಪುನಃ ಇನ್ನೊಂದು ಹೈ ಸಿಗುತ್ತೆ. ಸೊ ಇಲ್ಲಿ ಒಂದು ಹೈ ಸಿಗುತ್ತೆ, ಅದೇ ರೀತಿ ಇಲ್ಲೊಂದು ಹೈ ಸಿಗುತ್ತೆ, ಆ ಹೈ ಬ್ರೇಕ್ ಆಗುತ್ತೆ. ಸೊ ಮಿನಿಮಮ್ 2 ಪಾಯಿಂಟನ್ನು ಕನೆಕ್ಟ್ ಮಾಡಿಕೊಂಡು ಒಂದು ಲೈನನ್ನು ಡ್ರಾ ಮಾಡಬೇಕು. ಸೊ ಆ ಲೈನ್ಗೆ ಯಾವ ಪಾಯಿಂಟ್ಗಳು ಟಚ್ ಆಗುತ್ತೆ ಅನ್ನೋದು ಟ್ರೆಂಡ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲೊಂದು ಪಾಯಿಂಟ್ ಸಿಕ್ತು ನಮಗೆ, ಇಲ್ಲೊಂದು ಪಾಯಿಂಟ್ ಸಿಕ್ತು. ಸೊ ಆ ಪಾಯಿಂಟನ್ನು ಕನೆಕ್ಟ್ ಮಾಡಿಕೊಂಡು ನಾವು ಲೈನನ್ನು ಡ್ರಾ ಮಾಡ್ತೀವಿ. ಹಾಗೆ ಡ್ರಾ ಮಾಡಿದಾಗ ನಮಗೆ ಈ ಪಾಯಿಂಟಿಗೆ ಬಂದು ಅಲ್ಲಿ ಸಪೋರ್ಟನ್ನು ತಗೊಳುತ್ತೆ, ಅದೇ ರೀತಿ ಈ ಪಾಯಿಂಟಲ್ಲಿ ಸಪೋರ್ಟನ್ನು ತಗೊಳುತ್ತೆ. ಸೊ ಅಲ್ಲಿ ಇದು ಈ ಪಾಯಿಂಟಲ್ಲಿ ಅಲ್ಲಿ ಸಪೋರ್ಟ್ ಬ್ರೇಕ್ ಆಗುತ್ತೆ. ಸೊ ಈ ಟ್ರೆಂಡ್ ಲೈನನ್ನು ಡ್ರಾ ಮಾಡಿಕೊಂಡು ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಆ ಟ್ರೆಂಡ್ ಎಷ್ಟು ಟೈಮ್ವರೆಗೆ ಇದೆ ಅನ್ನೋದನ್ನು ತಿಳ್ಕೊಂಡ್ರೆ ನಮಗೆ ಅದು ಲಾಂಗ್ ಟರ್ಮ, ಮೀಡಿಯಂ ಟರ್ಮ್ ಟ್ರೆಂಡ್ ಅಥವಾ ಶಾರ್ಟ್ ಟರ್ಮ್ ಟ್ರೆಂಡ್ ಅಂತ ಗೊತ್ತಾಗುತ್ತೆ. ಸೊ ಒಂದು ಮೆಥಡ್ ಟ್ರೆಂಡ್ ಲೈನನ್ನು ಡ್ರಾ ಮಾಡುವಂಥದ್ದು. ಈ ಟ್ರೆಂಡ್ ಲೈನನ್ನು ಡ್ರಾ ಮಾಡಲಿಕ್ಕೆ ನಮಗೆ ಮಿನಿಮಮ್ 2 ಲೋ ಅಥವಾ ಹೈ ಬೇಕಾಗುತ್ತೆ. ಸೊ ಆ ಹೈಯನ್ನು ಕನೆಕ್ಟ್ ಮಾಡಿಕೊಂಡು ಡ್ರಾ ಮಾಡಿದ್ರೆ ಆಯಿತು. ನೆಕ್ಸ್ಟ್ ನಮಗೆ ಇರುವಂಥ ಇನ್ನೊಂದು ಮೆಥಡ್ ಮೂವಿಂಗ್ ಎವರೇಜ್ ಅಂತ. ಸೊ ಮೂವಿಂಗ್ ಎವರೇಜ್ ಅಂತ ಹೇಳಿದರೆ ಮತ್ತೇನಿಲ್ಲ, ಸಿಂಪಲ್, ಇದು ಎವರೇಜ್ ಪ್ರೈಸ್, ಸ್ಟಾಕ್ ಹೇಗೆ ಟ್ರೇಡ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಅದರ ಎವರೇಜ್ ಪ್ರೈಸ್. ಫಾರ್ ಎಕ್ಸಾಂಪಲ್ ನಾವು 10 ದಿನದ ಮೂವಿಂಗ್ ಎವರೇಜನ್ನು ತೊಗೊಳ್ಬೇಕು ಅಂತ ಹೇಳಿದರೆ 10 ದಿನದ ಕ್ಲೋಸಿಂಗ್ ಪ್ರೈಸನ್ನು ತೊಗೊಳ್ತೀವಿ, ಅದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 10 ಮಾಡ್ತೀವಿ. ಸೊ ನಮಗೊಂದು ಎವರೇಜ್ ಪ್ರೈಸ್ ಆಗುತ್ತೆ. ಸೊ ಅದೇ ರೀತಿ ಆ ಪ್ರೈಸ್ ನೆಕ್ಸ್ಟ್ ಒಂದು ಹೊಸ ದಿನ ಆ್ಯಡ್ ಆದಾಗ ಅಲ್ಲಿ ಹಳೆಯ ಒಂದು ದಿನವನ್ನು ಕಳೆದು ಹೀಗೆ ಲೇಟೆಸ್ಟ್ 10 ಡೇಸ್ ಪ್ರೈಸನ್ನು ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಮೂವಿಂಗ್ ಎವರೇಜ್ ಅಂತ ಸಿಗುತ್ತೆ. ಸೊ ಎವರೇಜ್ ಪ್ರೈಸ್ ಮೂವ್ ಆಗ್ತಾ ಇರುವಂಥದ್ದು ಸಿಗುತ್ತೆ. ಸೊ ಇದನ್ನು ನಾವು ಮೂವಿಂಗ್ ಎವರೇಜ್ ಅಂತ ಕರಿತೀವಿ. ಇದರ ಬಗ್ಗೆ ಡೀಟೇಲ್ಸ್ ವಿಡಿಯೋ ಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ನೀವು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಈ ಮೂವಿಂಗ್ ಎವರೇಜನ್ನು ಯೂಸ್ ಮಾಡಿಕೊಂಡು ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಮೇಯ್ನಾಗಿ 20 ಡೇ ಮೂವಿಂಗ್ ಎವರೇಜ್, 50 ಡೇ ಮೂವಿಂಗ್ ಎವರೇಜ್, ಅದೇ ರೀತಿ 200 ಡೇ ಮೂವಿಂಗ್ ಎವರೇಜನ್ನು ಯೂಸ್ ಮಾಡ್ತೀವಿ ನಾವು. ಸೊ ಯಾವಾಗ ಸ್ಟಾಕ್ನ ಪ್ರೈಸ್ 200 ಡೇ ಮೂವಿಂಗ್ ಎವರೇಜ್ಗಿಂತ ಮೇಲಿದೆ, ಸೊ ಆವಾಗ ಲಾಂಗ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ಇದೆ ಅಂತ ಕರಿತೀವಿ. ಅದೇ ರೀತಿ ಯಾವಾಗ ಸ್ಟಾಕ್ನ ಪ್ರೈಸ್ 200 ಡೇ ಮೂವಿಂಗ್ಗಿಂತ ಕೆಳಗಿರುತ್ತೆ, ಸೊ ಆಗ ನಾವು ಲಾಂಗ್ ಟರ್ಮ್ ಟ್ರೆಂಡ್ ಡೌನ್ ಇದೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ 50 ಡೇ ಮೂವಿಂಗ್ ಎವರೇಜು ಅಷ್ಟೇ, ಇದನ್ನು ನಾವು ಮೀಡಿಯಂ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. 50 ಡೇ ಮೂವಿಂಗ್ ಎವರೇಜ್ನ ಮೇಲೆ ಪ್ರೈಸ್ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೀಡಿಯಂ ಟರ್ಮ್ ಟ್ರೆಂಡ್ ಪಾಸಿಟಿವ್ ಇದೆ ಅಂತ, ಅದಕ್ಕಿಂತ ಕೆಳಗಿದೆ ಅಂತ ಹೇಳಿದ್ರೆ ನೆಗೆಟಿವ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ.
ಅದೇ ರೀತಿ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಇದನ್ನು ಶಾರ್ಟ್ ಟರ್ಮ್ ಪ್ರೈಸನ್ನು ನಾವು ಪ್ರೈಸ್ ಮೂಮೆಂಟನ್ನು ಅಥವಾ ಶಾರ್ಟ್ ಟರ್ಮ್ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. 20 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಪ್ರೈಸ್ ಮೇಲೆ ಇದ್ದರೆ ಸ್ಟಾಕ್ನ ಶಾರ್ಟ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ಇದೆ ಅಂತ ಕರಿತೀವಿ. ಅದೇ ರೀತಿ 20 ಡೇ ಮೂವಿಂಗ್ ಆ್ಯಾವ್ರೇಜನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದರೆ ಪಾಸಿಟಿವ್ ಶಾರ್ಟ್ ಟರ್ಮ್ ಟ್ರೆಂಡ್ ಏನಿದೆ ಸೊ ಅದು ಬದಲಾಯಿತು, ನೆಗೆಟಿವ್ ಹೋಯಿತು ಅಂತ ಕರಿತೀವಿ. ಸೊ ಇದು ಇನ್ನೊಂದು ಮೆಥಡ್. ಒಂದು ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇರುವಂಥದ್ದು ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡಿಕೊಂಡು ನಾವು ಈ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಇನ್ನೊಂದು ಮೆಥಡ್ ಇದೆ ಆ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ಟ್ರೆಂಡನ್ನು ಸ್ಟ್ರೆಂತನ್ನು ಐಡೆಂಟಿಫೈ ಮಾಡಲಿಕ್ಕೆ ಇರುವಂಥ ಇನ್ನೊಂದು ಮೆಥಡ್ ADX ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡು ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಈ ADX ಇಂಡಿಕೇಟರ್ ಬಗ್ಗೆಯೂ ಅಷ್ಟೇ ಡೀಟೇಲ್ಡ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಈ ಕೋರ್ಸ್ ಕ್ಯಾಂಡಲಿಸ್ಟಿಕ್ ಟ್ರೇಡಿಂಗ್ ರಿಲೇಟೆಡ್ ಆಗಿರೋದ್ರಿಂದ ಇಲ್ಲಿ ನಾನು ಇದನ್ನು ಡೀಟೇಲ್ಸ್ ಆಗಿ ಕವರ್ ಮಾಡಲಿಲ್ಲ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಸಿಗುತ್ತೆ. ಸೊ ಅಲ್ಲಿ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಸೊ ಈ ADX ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಸೊ ಯಾವಾಗ ಈ ADX ಲೆಸ್ ದ್ಯಾನ್ 20 ಇರುತ್ತೆ ಅದನ್ನು ನಾವು ವೀಕ್ ಟ್ರೆಂಡ್ ಅಂತ ಕರಿತೀವಿ. ಆ ಟ್ರೆಂಡಲ್ಲಿ ಏನು ಸ್ಟ್ರೆಂತ್ ಇಲ್ಲ, ಅದು ವೀಕ್ ಇದೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ನಾನು 1 ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ADX ಲೆಸ್ ದ್ಯಾನ್ 20 ಇದೆ ಈ ರೇಂಜಲ್ಲಿ. ಸೊ ಅಲ್ಲಿ ಯಾವುದೇ ಟ್ರೆಂಡ್ ಇಲ್ಲ, ವೀಕ್ ಟ್ರೆಂಡ್ ಅಂತ ಹೇಳುತ್ತೆ ಈ ADX. ಸೊ ಅದೇ ರೀತಿ ಇಲ್ಲಿ ಯಾವುದೇ ಟ್ರೆಂಡ್ ಇಲ್ಲ, ಪ್ರೈಸ್ ಒಂದು ರೇಂಜಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಸೊ ಯಾವುದೋ ಟ್ರೇಡಿಂಗ್ ಅಪಾರ್ಚುನಿಟಿ ನಮಗೆ ಇಲ್ಲಿ ತೋರ್ತಾ ಇಲ್ಲ. ಅದೇ ರೀತಿ ನೆಕ್ಸ್ಟ್ ADX ರೈಸಿಂಗ್ ಫ್ರಮ್ 15 to 20 ಫ್ರಮ್ ಲೋವರ್ ಲೆವೆಲ್, ಅದು ಏನು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಟ್ರೆಂಡ್ ಡೆವಲಪ್ ಆಗುತ್ತಾ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು 15ಇಂದ 20ಗೆ ರೈಸ್ ಆಗ್ತಾ ಇದ್ದರೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ADX ರೈಸ್ ಆಗ್ತಿರುವಂಥದ್ದು. ಸೊ ಇದು ಏನು ಹೇಳುತ್ತೆ, ಟ್ರೆಂಡ್ ಡೆವಲಪ್ ಆಗ್ತಾ ಇದೆ. ಇದು ನಮಗೆ ಅಪ್ ಟ್ರೆಂಡಲ್ಲಿ ಇದೆಯಾ ಡೌನ್ ಟ್ರೆಂಡಲ್ಲಿ ಇದೆಯಾ ಅಂತ ಹೇಳೋದಿಲ್ಲ, ಇರುವಂಥ ಟ್ರೆಂಡ್ ಅದು ಸ್ಟ್ರಾಂಗ್ ಇದೆಯಾ ಅಥವಾ ವೀಕ್ ಇದೆಯಾ ಅನ್ನೋದನ್ನು ತಿಳಿಸುತ್ತೆ. ಸೊ ಇಲ್ಲಿ ADX 15ಇಂದ 20ವರೆಗೂ ಡೆವಲಪ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಟ್ರೆಂಡ್ ಸ್ಟ್ರಾಂಗ್ ಆಗಿ ಡೌನ್ ಟ್ರೆಂಡ್ ಏನಿದೆ ಅದು ಡೆವಲಪ್ ಆಗ್ತಾ ಇದೆ, ಪ್ರೈಸ್ ಕೆಳಗೆ ಬರ್ತಾ ಇದೆ. ಸೊ ಶಾರ್ಟ್ ಟರ್ಮ್ ಡೌನ್ ಟ್ರೆಂಡ್, ಆ ಟ್ರೆಂಡ್ ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತಾ ಇದೆ ಅಂತ ತಿಳಿಸುತ್ತೆ. ಸೊ ಅಬೌವ್ 30 ಟ್ರೆಂಡ್ ಈಸ್ ಸ್ಟ್ರಾಂಗ್ ಅಂತ ಹೇಳುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ADX ಅಬೌವ್ 30 ಮೂವ್ ಆಗ್ತಾ ಹೋದಾಗ ಈ ಡೌನ್ ಟ್ರೆಂಡ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿ ಫಾಲ್ಸ್ ಡೌನ್ ಆಯಿತು. ಅದೇ ರೀತಿ ಇಲ್ಲಿಯೂ ಅಷ್ಟೇ ಮೂವ್ ಆಗ್ತಾ ಹೋದಾಗೆ ಇಲ್ಲಿ ಟ್ರೆಂಡ್ ಡೆವಲಪ್ ಆಗ್ತಾ ಬಂತು. ಸೊ ಅಬೌವ್ 30 ಮೂವ್ ಆಗ್ತಾ ಹೋದಾಗೆ ಈ ಟ್ರೆಂಡ್ ಡೌನ್ ಟ್ರೆಂಡ್ ಸ್ಟ್ರಾಂಗ್ ಆಯಿತು, ಒಂದು ಫಾಲನ್ನು ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿ ಈ ADX 40ಇಂದ 45ವರೆಗೂ ಇದೆ ಅಂತ ಹೇಳಿದರೆ ಆ ಟ್ರೆಂಡ್, ಆ ಸ್ಟಾಕ್ ತುಂಬ ಮೂವ್ ಆಗಿದೆ, ಪಾಸಿಬಲಿ ಅಲ್ಲೊಂದು ರಿವರ್ಸಲ್ ಅಥವಾ ಕನ್ಸಾಲಿಡೇಷನನ್ನು ನಾವು ನೋಡ್ಬೋದು ಅಂತ ತಿಳಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಟಾಪ್ಗೆ ಹೋಗಿದೆ, ಇಲ್ಲಿ 40-45 ರೇಂಜಲ್ಲಿ ADX ಇದೆ. ಅದೇ ರೀತಿ ಸ್ಟಾಕ್ನ ಪ್ರೈಸನ್ನು ನೋಡಿದರೆ ಇದು ತುಂಬ ಫಾಲ್ ಆಗಿರೋದ್ರಿಂದ ಈ ಲೆವೆಲಲ್ಲಿ ಸ್ಟಾಕ್ ಕನ್ಸಾಲಿಡೇಷನ್ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ADX ಅಬೌವ್ 40-45 ರೇಂಜಲ್ಲಿದ್ದರೆ ಕನ್ಸಾಲಿಡೇಷನ್ ಅಥವಾ ರಿವರ್ಸಲ್ ಚಾನ್ಸ್ ಇದೆ ಅಂತ ಇದು ತಿಳಿಸುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಒಂದು ಕನ್ಸಾಲಿಡೇಷನ್ ಆಗಿರುವಂಥದ್ದು. ಅದೇ ರೀತಿ ಇಲ್ಲಿ ಸಹ ADX 40 ಹೋಗಿದೆ. ಸೊ ಆ ರೇಂಜಲ್ಲಿ ನೀವಿಲ್ಲಿ ನೋಡ್ಬೋದು ಪ್ರೈಸ್ ಅಲ್ಲಿ ಕನ್ಸಾಲಿಡೇಷನ್ ಮಾಡಿ ಹಾಲ್ಟನ್ನು ತಗೊಂಡಿರುವಂಥದ್ದು ನೋಡ್ಬೋದು. ಅದೇ ರೀತಿ 30ಗಿಂತ ಕೆಳಗೆ ಮೇಲಿಂದ ಕೆಳಗೆ ಬಂತು ಅಂತ ಹೇಳಿದರೆ ಕನ್ಸಾಲಿಡೇಷನ್ ಆಫ್ಟರ್ ಟ್ರೆಂಡಿಂಗ್ ಮೂವ್ ಅಂತ ಹೇಳ್ಬೋದು. ಒಂದು ಟ್ರೆಂಡಿಂಗ್ ಮೂವ್ ಆದ ನಂತರ ಸ್ಟಾಕ್ ಕನ್ಸಾಲಿಡೇಷನ್ ಮಾಡ್ತಾ ಇದೆ ಅನ್ನೋದನ್ನು ಈ ಮೇಲಿಂದ 30ಇಂದ ಕೆಳಗೆ ಬಂದರೆ ಇದು ನಮಗೆ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಕ್ಲಿಯರಾಗಿ ತೋರ್ತಾ ಇದೆ ನಿಮಗೆ ಒಂದು ಅಪ್ ಟ್ರೆಂಡ್ ನಂತರ ಸ್ಟಾಕ್ ಇಲ್ಲಿ ADX 35-40 ಲೆವೆಲಲ್ಲಿತ್ತು, ಅಲ್ಲಿಂದ 30ಇಂದ ಕೆಳಗೆ ಬಂತು, ಮೇಲಿಂದ ಕೆಳಗೆ ಬಂತು, 30 ಲೆವೆಲ್ಗೆ ಬಂತು. ಸೊ ನೀವು ಇಲ್ಲಿ ಸ್ಟಾಕ್ನ ಪ್ರೈಸ್ ನೋಡ್ಬೋದು ಕ್ಲೀನಾಗಿ ಕನ್ಸಾಲಿಡೇಷನ್ ಮಾಡ್ತಾ ಇದೆ. ಸೊ ಈ ಮೆಥಡಿಂದ ನಾವು ADXನ್ನು ಯೂಸ್ ಮಾಡಿಕೊಂಡು ಕರೆಂಟ್ ಇರುವ ಟ್ರೆಂಡ್, ಅದು ಯಾವ ಅಪ್ ಟ್ರೆಂಡ್ ಆಗಿರಲಿ ಡೌನ್ ಟ್ರೆಂಡ್ ಆಗಿರಲಿ, ಈ ADX ಅದು ಅಪ್ ಟ್ರೆಂಡಲ್ಲಿ ಇದೆಯಾ ಡೌನ್ ಟ್ರೆಂಡಲ್ಲಿ ಇದೆಯಾ ಅಂತ ಹೇಳೋದಿಲ್ಲ, ಕರೆಂಟ್ ಇರುವ ಟ್ರೆಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಥವಾ ಅದರಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದನ್ನು ಇದು ನಮಗೆ ಸಜೆಸ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸಪೋರ್ಟ್ ಅಂತ ಹೇಳಿದರೆ ಯಾವುದೋ ಒಂದು ಕೆಳಗೆ ಬರುತ್ತಿರುವ ಸ್ಟಾಕ್ನ ಪ್ರೈಸ್ ಒಂದು ಲೆವೆಲ್ಗೆ ಬಂದಾಗ ಅಲ್ಲೊಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಆಗ ಕೆಳಗೆ ಬರುತ್ತಿರೋ ಪ್ರೈಸ್ ಅಲ್ಲಿ ಹಾಲ್ಟ್ ಆಗುತ್ತೆ, ಕೆಳಗೆ ಬೀಳೋದು ನಿಲ್ಲುತ್ತೆ. ಹಾಲ್ಟ್ ಆಗಿ ಅಲ್ಲಿ ಕನ್ಸಾಲಿಡೇಷನ್ ಮಾಡ್ಬೋದು ಅಥವಾ ರಿವರ್ಸ್ ಆಗಿ ಅಪ್ ಹೋಗ್ಬೋದು. ಅಂತೇಳಿದರೆ ಯಾವುದೋ ಒಂದು ಲೆವೆಲ್ಗೆ ಬಂದಾಗ ಆ ಪ್ರೈಸ್ ಬೈಯರನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಬೈಯರ್ ಏನು ಫೀಲ್ ಮಾಡ್ತಾನೆ, ಸೊ ಇದು ನನಗೆ ಗುಡ್ ಪ್ರೈಸ್, ನಾನಿಲ್ಲಿ ಬೈ ಮಾಡ್ಬೋದು ಅಂತ ಅಲ್ಲಿ ಬೈ ಮಾಡಲಿಕ್ಕೆ ಹೋಗ್ತಾನೆ. ಹೀಗೆ ಒಂದಿಷ್ಟು ಬೈಯಿಂಗ್ ಪವರ್ ಅಲ್ಲಿ ಕ್ರಿಯೇಟ್ ಆದಾಗ ಸೊ ಆ ಕೆಳಗೆ ಬರುತ್ತಿರೋ ಸ್ಟಾಕ್ನ ಪ್ರೈಸ್ ಅಲ್ಲಿ ಕೆಳಗೆ ಬರುತ್ತಿರೋದು ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಕನ್ಸಾಲಿಡೇಷನ್ ಅಥವಾ ರಿವರ್ಸಲ್ ಆಗುತ್ತೆ. ಸೊ ಆ ಪಾಯಿಂಟನ್ನು ನಾವು ಯಾವ ಪಾಯಿಂಟಲ್ಲಿ ಒಂದಷ್ಟು ಬೈಯಿಂಗ್ ಪವರ್ ಬಂದಿದೆ ಸೊ ಅದನ್ನು ಸಪೋರ್ಟ್ ಪಾಯಿಂಟ್ ಅಂತ ಕರಿತೀವಿ.
ಸೊ ನೀವು ಇಲ್ಲಿ ಚಾರ್ಟಲ್ಲಿ ನೋಡ್ಬೋದು ಸ್ಟಾಕ್ ತುಂಬ ಟೈಮಿಂದ ಕೆಳಗೆ ಬರ್ತಾ ಇತ್ತು. ತುಂಬ ಕೆಳಗೆ ಬಂದ ನಂತರ ಒಂದು ಪಾಯಿಂಟಲ್ಲಿ ಹಾಲ್ಟ್ ಆಗುತ್ತೆ. ಸೊ ಹಾಲ್ಟ್ ಆಗಲಿಕ್ಕೆ ರೀಸನ್ ಇಷ್ಟೇ, ಅಲ್ಲಿ ಒಂದಿಷ್ಟು ಬೈಯಿಂಗ್ ಪವರ್ ಬಂತು. ಸ್ಟಾಕ್ ತುಂಬ ಕೆಳಗೆ ಬಂದಿರೋದ್ರಿಂದ ಆಲ್ರೆಡಿ ಅದನ್ನು ಶಾರ್ಟ್ ಮಾಡಿರೋರು ಬೈ ಮಾಡ್ಬೋದು, ಅದೇ ರೀತಿ ಶಾರ್ಟ್ ಮಾಡಿರೋರು ಕವರ್ ಮಾಡ್ಬೋದು. ಅದೇ ರೀತಿ ಹೊಸದಾಗಿ ಬೈಯಿಂಗ್ ಮಾಡಬೇಕು ಅಂತ ತಿಳ್ಕೊಂಡಿರೋರು ಆ ಸ್ಟಾಕ್ನಲ್ಲಿ ಅವರಿಗೆ ಆ ಪ್ರೈಸ್ ಅಟ್ರಾಕ್ಟಿವ್ ಅಂತ ತೋರುತ್ತೆ. ಸೊ ಅಲ್ಲಿ ಬೈಯಿಂಗ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಅಲ್ಲಿ ಡಿಮಾಂಡ್ ಕ್ರಿಯೇಟ್ ಆದಾಗ ಕೆಳಗೆ ಬರುತ್ತಿರೋ ಪ್ರೈಸ್ ಸ್ಟಾಪ್ ಆಗುತ್ತೆ, ಅಲ್ಲಿ ಅದು ಸಪೋರ್ಟನ್ನು ತಗೊಳುತ್ತೆ. ಈ ರೇಂಜಲ್ಲಿ ಸಪೋರ್ಟನ್ನು ತಗೊಂಡು ಇಲ್ಲಿ ರಿವರ್ಸ್ ಆಯಿತು. ಮತ್ತೆ ಪುನಃ ಕೆಳಗೆ ಬಂದಾಗ ಪ್ರೀವಿಯಸ್ ಸ್ವಿಂಗ್ ಲೋ ಏನಿರುತ್ತೆ ಆ ಲೆವೆಲ್ಗೆ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸಪೋರ್ಟನ್ನು ತಗೊಂಡು ಮೇಲೆ ಹೋಗಿ ಕ್ಲೈಮ್ ಮಾಡಿತು, ಪುನಃ ಒಂದಿಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂತು. ನೆಕ್ಸ್ಟ್ ಆ ಲೆವೆಲ್ಗೆ ಬಂದಾಗ ಪುನಃ ಬಯರ್ಗಳು ಏನು ಮಾಡ್ತಾರೆ, ಸೊ ಆ ಪ್ರೈಸ್ ಲೆವೆಲ್ ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ ಪ್ರೀವಿಯಸ್ ಲೆವೆಲಿಂದ ಅಲ್ಲಿ ಬೌನ್ಸ್ ಬಂದಿರೋದ್ರಿಂದ ಸೊ ಒಂದಿಷ್ಟು ಪುನಃ ಬೈಯಿಂಗ್ ಬರುತ್ತೆ. ಸೊ ಅಲ್ಲಿಂದ ಪ್ರೈಸ್ ಮೇಲೆ ಹೋಗಿರೋದನ್ನು ನೀವು ನೋಡ್ಬೋದು. ಸೊ ಇದು ಸಪೋರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಇದು ಸಪೋರ್ಟ್ನ ಉಲ್ಟಾ ಅಂತ ಹೇಳ್ಬೋದು. ಯಾವಾಗ ಯಾವುದೋ ಒಂದು ಸ್ಟಾಕ್ನ ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ, ಸೊ ಯಾವುದೋ ಒಂದು ಪಾಯಿಂಟ್ಗೆ ಬಂದಾಗ ಅಲ್ಲಿ ಒಂದಿಷ್ಟು ಸಪ್ಲೈ ಕ್ರಿಯೇಟ್ ಆಗುತ್ತೆ. ಸಪ್ಲೈ ಅಂತ ಹೇಳಿದರೆ ಅಲ್ಲಿ ಸೆಲ್ಲರ್ಗಳು ಆ ಸ್ಟಾಕನ್ನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಸಪ್ಲೈ ಜಾಸ್ತಿ ಆದಾಗ ಸೆಲ್ಲಿಂಗ್ ಪ್ರೆಷರ್ ಬರೋದ್ರಿಂದ ಮೇಲೆ ಹೋಗ್ತಾ ಇರೋ ಪ್ರೈಸಲ್ಲಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿ ಕನ್ಸಲ್ಟೇಷನ್ ಅಥವಾ ಅಲ್ಲಿಂದ ರಿವರ್ಸ್ ಆಗ್ಬೋದು. ಸೊ ಇದನ್ನು ನಾವು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ಚಾರ್ಟಲ್ಲಿ ನೋಡ್ಬೋದು ಸ್ಟಾಕ್ ಒಂದು ಸ್ಟಡಿ ಅಪ್ ಟ್ರೆಂಡಲ್ಲಿತ್ತು. ಈ ಲೆವೆಲ್ಗೆ ಹೋದಾಗ ಅಲ್ಲಿ ಒಂದಿಷ್ಟು ಸೆಲ್ಲಿಂಗ್ ಪ್ರೆಷರ್ ಅಂತೇಳಿದರೆ ಅಲ್ಲಿ ಸ್ಟಾಕನ್ನು ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ, ಬಂದಾಗ ಪುನಃ ಸ್ಟಾಕ್ ಕೆಳಗೆ ಬರೋಕ್ಕೆ ಟ್ರೈ ಮಾಡುತ್ತೆ, ಪುನಃ ಮೇಲೆ ಹೋಗುತ್ತೆ. ಸೊ ನಾನು ಆಗಲೇ ಹೇಳಿದೆ ಪ್ರೀವಿಯಸ್ ಸ್ವಿಂಗ್ ಹೈ ಏನಿದೆ ಅದು ಪುನಃ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಪಾಯಿಂಟ್ಗೆ ಪುನಃ ಬಂದಾಗ ಪುನಃ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಸೊ ಯಾಕಂತ ಹೇಳಿದರೆ ಪ್ರೀವಿಯಸ್ಸಲ್ಲಿ ಸಹ ಅಲ್ಲಿ ಸೆಲ್ಲಿಂಗ್ ಇತ್ತು. ಸೊ ಹಾಗಾಗಿ ಪುನಃ ಸೆಲ್ ಮಾಡೋರು ಏನು ಮಾಡ್ತಾರೆ, ಸೊ ಈ ಪುನಃ ಆ ಲೆವೆಲ್ಗೆ ಬಂದಿದೆ, ಅಲ್ಲಿಂದ ಸೆಲ್ಲಿಂಗ್ ಪುನಃ ಹೋಗ್ಬೋದು ಅಂತ ಅಲ್ಲಿಂದ ಪುನಃ ಸೆಲ್ಲಿಂಗ್ ಪ್ರೆಷರನ್ನು ಸ್ಟಾಕ್ ಇಲ್ಲಿ ನೋಡಿದೆ, ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಬಂತು. ಸೊ ಪ್ರೀವಿಯಸ್ ಸ್ವಿಂಗ್ ಲೋ ಏನಿದೆ ಅದು ಸಪೋರ್ಟ್ ಆಗಿ ವರ್ಕ್ ಆಗಬೇಕಿತ್ತು, ಬಟ್ ಇಲ್ಲಿ ಸಪ್ಲೈ ತುಂಬ ಅಥವಾ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆ ಸಪೋರ್ಟ್ ಪಾಯಿಂಟ್ ಬ್ರೇಕ್ ಆಗಿ ಪುನಃ ಸ್ಟಾಕ್ ತುಂಬ ಅದರ ಟ್ರೆಂಡನ್ನು ರಿವರ್ಸ್ ಮಾಡೋದನ್ನು ನೀವಿಲ್ಲಿ ನೋಡಿರ್ಬೋದು. ಯಾವುದೊಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಪಾಯಿಂಟ್ ಬ್ರೇಕ್ ಆದಾಗ ಟ್ರೆಂಡ್ ಅಥವಾ ಅದರ ಪ್ರೈಸ್ ಮೂವ್ಮೆಂಟ್ ರಿವರ್ಸ್ ಆಗುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ದೀರಿ, ಇಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ನೀವು ನೋಡ್ಬೋದು. ಸ್ಟಾಕ್ನ ಪ್ರೈಸ್ ಇಲ್ಲಿ ಬಂದಾಗ ಒಂದು ಸಪೋರ್ಟನ್ನು ಇನಿಷಿಯಲಾಗಿ ಫಸ್ಟ್ ಟೈಮ್ ತಗೊಳುತ್ತೆ. ಸೊ ನೆಕ್ಸ್ಟ್ ಮೇಲೆ ಹೋಗುತ್ತೆ, ನೆಕ್ಸ್ಟ್ ಅದೇ ಪಾಯಿಂಟ್ಗೆ ಬಂದಾಗ ಪುನಃ ಸಪೋರ್ಟನ್ನು ತಗೊಳುತ್ತೆ. ಸೊ ಪ್ರೀವಿಯಸ್ ಸ್ವಿಂಗ್ ಲೋ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅ ಸಪೋರ್ಟ್. ಸೊ ಯಾವಾಗಲೂ ಅಷ್ಟೇ ಪ್ರೀವಿಯಸ್ ಸ್ವಿಂಗ್ ಲೋ ಸಪೋರ್ಟಾಗಿ ವರ್ಕ್ ಆಗಲಿಕ್ಕೆ ಟ್ರೈ ಮಾಡುತ್ತೆ. ಅದೇ ರೀತಿ ಪ್ರೀವಿಯಸ್ ಸ್ವಿಂಗ್ ಹೈ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಪುನಃ ಮೇಲೆ ಹೋಗುತ್ತೆ. ಸೊ ಪ್ರೀವಿಯಸ್ ಸ್ವಿಂಗ್ ಹೈ ಇಲ್ಲಿ ಆ ರೇಂಜಲ್ಲೇ ಸಣ್ಣ ವೇರಿಯೇಷನಲ್ಲಿ ಅಲ್ಲಿ ರೆಸಿಸ್ಟೆನ್ಸ್ ಬಂತು ಇಂಡೆಕ್ಸ್ಗೆ. ಅದೇ ರೀತಿ ಪುನಃ ಲೋ ಬರುತ್ತೆ. ಸೊ ಪುನಃ ಲೋ ಬಂದಾಗ ಪ್ರೀವಿಯಸ್ ಸ್ವಿಂಗ್ ಲೋ ಏನಿದೆ ಅಲ್ಲಿ ಪುನಃ ಬೈಯಿಂಗ್ ಪವರ್ ಬರುತ್ತೆ, ಮೇಲೆ ಹೋಗುತ್ತೆ. ಸೊ ಈಗ ಸ್ವಲ್ಪ ಮೇಲೆ ಹೋಯಿತು, ಆ ರೆಸಿಸ್ಟೆನ್ಸನ್ನು ಕ್ರಾಸ್ ಮಾಡಿಕೊಂಡು ಮೇಲೆ ಹೋಯಿತು, ಬಟ್ ಅಲ್ಲಿ ಸಸ್ಟೈನ್ ಆಗಲಿಕ್ಕೆ ಆಗಲಿಲ್ಲ. ಪುನಃ ಹೆವಿ ರೆಸಿಸ್ಟೆನ್ಸನ್ನು ತಗೊಳ್ತು, ಪುನಃ ಕೆಳಗೆ ಬಂತು. ಸೊ ಪುನಃ ಪ್ರೀವಿಯಸ್ ಸ್ವಿಂಗ್ ಲೋ ಏನಿದೆ ಅಲ್ಲಿ ಸಪೋರ್ಟನ್ನು ತಗೊಳ್ತು. ಈಗ ಮೇಲೆ ಹೋಗುತ್ತೆ, ಮೇಲೆ ಹೋಗಿ ಪ್ರೀವಿಯಸ್ ಸ್ವಿಂಗ್ ಹೈ ಏನಿದೆ ರೆಸಿಸ್ಟೆನ್ಸ್ ಅದನ್ನು ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ. ಮೇಲೆ ಈ ಪಾಯಿಂಟಲ್ಲಿ ಅದಕ್ಕೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಸಪ್ಲೈ ಬರುತ್ತೆ. ಸೊ ಪುನಃ ಕೆಳಗೆ ಬರುತ್ತೆ. ಕೆಳಗೆ ಬಂದಾಗ ರೆಸಿಸ್ಟೆನ್ಸ್ ಒಂದು ಸಲ ರೆಸಿಸ್ಟೆನ್ಸ್ ಏನಿದೆ ಅದು ಬ್ರೇಕ್ ಆದಾಗ ಅದು ನೆಕ್ಸ್ಟ್ ಟೈಮ್ ಆ ಲೆವೆಲ್ಗೆ ಪ್ರೈಸ್ ಬಂದಾಗ ಅದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ಸಪೋರ್ಟ್ ಒಂದು ಸಲ ಬ್ರೇಕ್ ಆದಾಗ ನೆಕ್ಸ್ಟ್ ಆ ಲೆವೆಲ್ಗೆ ಪ್ರೈಸ್ ಬಂದಾಗ ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಿತ್ತು ಪ್ರೀವಿಯಸ್ನಲ್ಲಿ, ಆ ಲೆವೆಲ್ ಹತ್ತಿರ ಪುನಃ ಸ್ಟಾಕ್ ಬಂದಾಗ ಅದು ಸಪೋರ್ಟ್ ಆಗಿ ವರ್ಕ್ ಆಗಿದೆ. ಅಲ್ಲಿ ಇನ್ನು ಕ್ಲಿಯರಾಗಿ ನೋಡ್ಬೋದು. ಅದೇ ರೀತಿ ಸ್ಟಾಕ್ ಮೇಲೆ ಹೋಯಿತು, ಪುನಃ ಕೆಳಗೆ ಬಂತು, ಬಟ್ ಪ್ರೀವಿಯಸ್ ಸ್ವಿಂಗ್ ಲೋ ಸಪೋರ್ಟ್ ಆಗಿ ವರ್ಕ್ ಆಗಲಿಕ್ಕೆ ಫೇಲ್ ಆಯಿತು, ಸಪೋರ್ಟ್ ಹೋಲ್ಡ್ ಆಗಲಿಕ್ಕೆ ಫೇಲ್ ಆಯಿತು. ಹೆವಿ ಸೆಲ್ಲಿಂಗ್ ಪ್ರೆಷರ್ ಆ ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ನೆಕ್ಸ್ಟ್ ಪುನಃ ಸಪೋರ್ಟ್ ಬ್ರೇಕ್ ಮಾಡಿದ ಲೆವೆಲ್ಗೆ ಬಂದಾಗ ಆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಪುನಃ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬಂದಾಗ ಆ ರೆಸಿಸ್ಟೆನ್ಸ್ ಪಾಯಿಂಟ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ಸಪೋರ್ಟ್ ಬ್ರೇಕ್ ಆಗಿ ಪುನಃ ಸಪೋರ್ಟ್ ಲೆವೆಲ್ ಹತ್ರ ಪ್ರೈಸ್ ಬಂದಾಗ ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ರೆಸಿಸ್ಟೆನ್ಸ್, ಪುನಃ ರೆಸಿಸ್ಟೆನ್ಸ್ ಆ ಲೆವೆಲ್ಗೆ ಇಲ್ಲಿ ಸಪೋರ್ಟನ್ನು ತಗೊಳ್ತು. ಸೊ ನೆಕ್ಸ್ಟ್ ಸಪೋರ್ಟ್, ನೆಕ್ಸ್ಟ್ ಇಲ್ಲಿ ಆ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು, ಪುನಃ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಇಂಡೆಕ್ಸ್ಗೆ ಇನಫ್ ಬೈಯಿಂಗ್ ಬಂದಿದೆ. ಸೊ ಅದು ಸಪೋರ್ಟ್ ಆಗಿ ವರ್ಕ್ ಆಗಿದೆ. ಸೊ ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಒಂದು ಕಾನ್ಸೆಪ್ಟ್.
ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾಕ್ ಮೇಲೆ ಹೋಗ್ತಾ ಇದೆ, ಒಂದು ಹೈ ಏನು ಸೆಲ್ಲಿಂಗ್ ಪ್ರೆಷರನ್ನು ಮಾಡುತ್ತೆ, ಪುನಃ ಕೆಳಗೆ ಬರುತ್ತೆ. ಸೊ ಪುನಃ ಆ ಲೆವೆಲ್ಗೆ ಹೋದಾಗ ಪುನಃ ಅದಕ್ಕೆ ಆ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಪ್ರೀವಿಯಸ್ ಸ್ವಿಂಗ್ ಹೈಸ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕೆಳಗೆ ಬರುತ್ತೆ, ಪುನಃ ಮೇಲೆ ಹೋಗುತ್ತೆ, ಆ ಲೆವೆಲಲ್ಲಿ ಪುನಃ ರೆಸಿಸ್ಟೆನ್ಸನ್ನು ತಗೊಳುತ್ತೆ, ಇಲ್ಲಿ ಪುನಃ ಮೇಲೆ ಹೋಗುತ್ತೆ. ಬಟ್ ಈಗ ಅದು ಬ್ರೇಕ್ ಆಗುತ್ತೆ. ಸೊ ಯಾವುದೇ ಒಂದು ಸ್ಟಾಕ್ ಅಥವಾ ಇಂಡೆಕ್ಸಲ್ಲಿ ಆ ಸಪೋರ್ಟ್ ಲೆವೆಲ್ ಹತ್ರ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಹೆಚ್ಚಾಗಿ ಬರ್ತಾ ಇದೆ ಅಥವಾ ಆ ಲೆವೆಲ್ ಹತ್ರ ಪುನಃ ಆ ಲೆವೆಲನ್ನು ಟಚ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಆ ಲೆವೆಲ್ ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆ ನಮಗೆ ಕನ್ಫರ್ಮೇಷನ್ ಬೇಕಾಗುತ್ತೆ, ನಾವು ಪ್ರೈಸ್ನ ಮೊಮೆಂಟಮ್ ನೋಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಸ್ವಿಂಗ್ ಹೈ ಹತ್ರ ಬಂದಾಗ ಇಲ್ಲಿ ಒಂದು ದೊಡ್ಡ ಮೊಮೆಂಟಮ್ ಕ್ಯಾಂಡಲ್ ಇತ್ತು. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಕ್ಯಾಂಡಲ್ಗಳು ಶಾರ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಅಪ್ಪರ್ ಶಾಡೋಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಸೆಲ್ಲಿಂಗ್ ಪ್ರೆಷರನ್ನು ನಮಗೆ ತೋರಿಸ್ತದೆ. ಸೊ ಆ ರೆಸಿಸ್ಟೆನ್ಸ್ ಪಾಯಿಂಟ್ ಬಂದಾಗ ಅಲ್ಲಿ ಈ ರೀತಿ ಅಪ್ಪರ್ ಶಾಡೋಗಳು ಅಥವಾ ಸೆಲ್ಲಿಂಗ್ ಪ್ರೆಷರ್ ಮೇಲಿಂದ ಬಂತು ಅಂತ ಹೇಳಿದರೆ ಅಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು ಆ ಪಾಯಿಂಟ್ ಹತ್ರ ಬಂದಾಗ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಇತ್ತು, ಬುಲಿಶ್ ಕ್ಯಾಂಡಲ್ ಇತ್ತು. ಬಟ್ ನೆಕ್ಸ್ಟ್ ಡೇ ಪುನಃ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಪುನಃ ಸ್ಟಾಕ್ ಕೆಳಗೆ ಬರುತ್ತೆ. ಬಟ್ ಇಲ್ಲಿ ಒಂದು ಬಿಗ್ ಮೊಮೆಂಟಮ್ ಕ್ಯಾಂಡಲ್, ದೊಡ್ಡ ಕ್ಯಾಂಡಲ್ ಅಷ್ಟೇ. ನಾವು ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿದಾಗಲೂ ಸಹ ಅಷ್ಟೇ, ಅದು ಇದಕ್ಕಿಂತ ಹಿಂದಿನಕ್ಕಿಂತ ದೊಡ್ಡ ಕ್ಯಾಂಡಲ್ ವಿತ್ ಹೈ ಮೊಮೆಂಟಮ್ ಇರುತ್ತೆ. ಸೊ ಹೀಗಾದಾಗ ಅದನ್ನು ನಾವು ಪಾಸಿಟಿವ್ ಬ್ರೇಕ್ಔಟ್ ಅಂತ ತಿಳ್ಕೊಳ್ಬೋದು. ಸೊ ಆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗೆ ಬಂದಾಗ ನಾವು ಪ್ರೈಸ್ ಆ್ಯಕ್ಷನನ್ನು ಕ್ಲೀನಾಗಿ ವಾಚ್ ಮಾಡಬೇಕಾಗತ್ತೆ. ಸೊ ಮೊಮೆಂಟಮ್ ಲಾಸ್ ಆಯಿತು ಅಂತ ಹೇಳಿದ್ರೆ ಇಲ್ಲ ಹಾಗೆ ಬ್ರೇಕ್ ಆಗೋ ಚಾನ್ಸಸ್ ಕಡಿಮೆ. ಮೊಮೆಂಟಮ್ ಲಾಸ್ ಅಂತ ಹೇಳಿದ್ರೆ ಆ ಕ್ಯಾಂಡಲ್ಗಳು ಪ್ರೀವಿಯಸ್ ಡೇ ದೊಡ್ಡ ಕ್ಯಾಂಡಲ್ ಇತ್ತು, ನೆಕ್ಸ್ಟ್ ಕ್ಯಾಂಡಲ್ನ ಮೊಮೆಂಟಮ್ ಲಾಸ್ ಆಯಿತು, ಚಿಕ್ಕ ಕ್ಯಾಂಡಲ್ ಆಯಿತು, ಅದೇ ರೀತಿ ನೆಕ್ಸ್ಟ್ ಬೇರಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತು. ಸೊ ಆಗ ಬ್ರೇಕ್ ಆಗುವಂಥ ಚಾನ್ಸಸ್ ಕಡಿಮೆ. ಬಟ್ ಇಲ್ಲಿ ಬ್ರೇಕ್ಔಟ್ ಆದಾಗ ದೊಡ್ಡ ಕ್ಯಾಂಡಲ್ ನೆಕ್ಸ್ಟ್ ಡೇ ನಾವು ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿದಾಗ ಅಲ್ಲಿ ಹ್ಯೂಜ್ ಮೊಮೆಂಟಮ್ ಬಂತು ವಿತ್ ಹ್ಯೂಜ್ ವಾಲ್ಯೂಮ್. ಸೊ ಇದನ್ನು ನಾವು ಪಾಸಿಟಿವ್ ಬ್ರೇಕ್ಔಟ್ ಅಂತ ಕರಿಬೋದು. ಸೊ ಆ ಲೆವೆಲ್ಗೆ ಬಂದಾಗ ಪ್ರೈಸ್ ಹೇಗೆ ಬಿಹೇವ್ ಮಾಡುತ್ತೆ, ಪ್ರೈಸಲ್ಲಿ ಅಪ್ಪರ್ ಸೈಡಿಂದ ಏನು ಶಾಡೋಗಳು ಕ್ರಿಯೇಟ್ ಆಗ್ತಿದ್ವಿ ಕ್ಯಾಂಡಲಲ್ಲಿ ಅಥವಾ ಲೋವರ್ ಸೈಡಲ್ಲಿ ಶಾಡೋ ಕ್ರಿಯೇಟ್ ಆಗ್ತಾ ಇದೆಯಾ. ಸೊ ಇದನ್ನೆಲ್ಲ ನಾವು ಗಮನಿಸಿಕೊಂಡು ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ನಮ್ಮ ಟ್ರೇಡಿಂಗಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಪ್ರೀವಿಯಸ್ ಸ್ವಿಂಗ್ ಹೈ ಇತ್ತು, ನೆಕ್ಸ್ಟ್ ಆ ಹೈಯಿಂದ ಸ್ಟಾಕ್ ಕೆಳಗೆ ಬರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಕ್ಯಾಂಡಲ್ಗಳನ್ನ ಲೋವರ್ ಸೈಡಲ್ಲಿ ಶಾಡೋ ಬರ್ತಾ ಇದೆ, ವಿಕ್ ಇದೆ ಅಂತ ಹೇಳಿದರೆ ಅಲ್ಲಿ ಒಂದಿಷ್ಟು ಬೈಯಿಂಗ್ ಬರ್ತಾ ಇದೆ. ಸೊ ಬೈಯಿಂಗ್ ಬಂದು ಪುನಃ ಸ್ಟಾಕ್ ಮೇಲೆ ಹೋಯಿತು. ಮೇಲೆ ಹೋದಾಗ ಪ್ರೀವಿಯಸ್ ಸ್ವಿಂಗ್ ಹೈ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಸ್ವಿಂಗ್ ಹೈ ಹತ್ರ ಬಂದಾಗ ಪ್ರೈಸ್ ಆ್ಯಕ್ಷನ್ ನೀವು ನೋಡ್ಬೋದು, ಒಂದು ಮೊಮೆಂಟಮ್ ದೊಡ್ಡ ಕ್ಯಾಂಡಲ್, ಬಟ್ ನೆಕ್ಸ್ಟ್ ಸ್ಮಾಲ್ ಡೋಜಿ ಕ್ಯಾಂಡಲ್ಗಳಂತಗಳನ್ನು ನೀವು ನೋಡ್ಬೋದು. ಅದೇ ರೀತಿ ಅಪ್ಪರ್ ಸೈಡಿಂದ ಶ್ಯಾಡೋ ಅಥವಾ ವಿಕ್ ಜಾಸ್ತಿ ಇದೆ, ಅದೇ ರೀತಿ ನೆಗೆಟಿವ್ ಕ್ಯಾಂಡಲ್ ಇದೆ. ಸೊ ಈ ಲೆವೆಲ್ಗೆ ಹೋದಾಗ ಪ್ರೈಸ್ ಆ್ಯಕ್ಷನ್ ಇಲ್ಲಿ ಏನು 3 ದಿನ ದೊಡ್ಡ ಕ್ಯಾಂಡಲ್ ಬಿಗ್ ರ್ಯಾಲಿಯನ್ನು ನೋಡಿದ್ವಿ 3 ಕ್ಯಾಂಡಲಲ್ಲಿ, ಬಟ್ ಆ ರ್ಯಾಲಿ ಇಲ್ಲಿ ಮೊಮೆಂಟಮ್ ಇಲ್ಲಿ ಸ್ಟಾಪ್ ಆಯಿತು. ಸೊ ಇದು ಈ ರೀತಿ ಪ್ರೈಸ್ ಆ್ಯಕ್ಷನ್ ಇಲ್ಲಿ ಆ ಲೆವೆಲಲ್ಲಿ ಕನ್ಸಲ್ಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ಅದು ನಮಗೊಂದು ಸಣ್ಣ ಹಿಂಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮೇ ಬಿ ಈ ಸ್ಟಾಕ್ ಈ ಲೆವೆಲನ್ನು ಕ್ರಾಸ್ ಮಾಡಲಿಕ್ಕೆ ಫೇಲ್ ಆಗ್ಬೋದು ಅಂತ. ಸೊ ಆಗ ನಾವು ಅಲ್ಲಿ ನೆಗೆಟಿವ್ ಕ್ಯಾಂಡಲ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 2-3-4-5 ದಿನ ಇಲ್ಲಿ ಕನ್ಸಲ್ಟೇಷನ್ ಆಗುತ್ತೆ, ಹೈಯರ್ ಸೈಡಿಂದ ವಿಕ್ಗಳು ಕ್ರಿಯೇಟ್ ಆಗುತ್ತೆ, ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ, ನೆಕ್ಸ್ಟ್ ಒಂದು ದೊಡ್ಡ ಸೆಲ್ಲಿಂಗ್ ಅನ್ನು ನೀವು ನೋಡ್ಬೋದು. ಅದೇ ರೀತಿ ಈ ಪ್ರೀವಿಯಸ್ ಸ್ವಿಂಗ್ ಲೋಗೆ ಬಂದಾಗ ಅದು ಸಪೋರ್ಟ್ ಆಗಿ ವರ್ಕ್ ಆಗಬೇಕಿತ್ತು, ಬಟ್ ಅಲ್ಲಿ ಫೇಲ್ ಆಯಿತು. ಇಲ್ಲಿ ಕ್ಯಾಂಡಲ್ ಪ್ರೈಸ್ ಆ್ಯಕ್ಷನನ್ನು ನೀವು ನೋಡ್ಬೋದು, ದೊಡ್ಡ ಪ್ರೈಸ್ ಆ್ಯಕ್ಷನ್ ಈ ಸಪೋರ್ಟ್ ಲೆವೆಲ್ ಹತ್ರ ಬಂತು. ಇಲ್ಲಿ ಬಂದಾಗ ಒಂದಿಷ್ಟು ಬೈಯಿಂಗ್ ಪವರ್ ಬಂತು, ಬಟ್ ನೆಕ್ಸ್ಟ್ ಡೇ ಅಲ್ಲಿ ದೊಡ್ಡ ಬೇರಿಶ್ ಕ್ಯಾಂಡಲ್. ಅದರ ನೆಕ್ಸ್ಟ್ ಡೇ ನಾವು ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿದಾಗ ಅಲ್ಲಿಯೂ ಸಹ ಅಷ್ಟೇ ವಿತ್ ದೊಡ್ಡ ಬೇರಿಶ್ ಕ್ಯಾಂಡಲಲ್ಲಿ ಪ್ರೈಸ್ ಕೆಳಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಡೇನೂ ಸಹ ಅಷ್ಟೇ ಪ್ರೈಸ್ ಕೆಳಗೆ ಕ್ಲೋಸ್ ಆಗುತ್ತೆ. ಸೊ ಇದು ಕ್ಲಿಯರಾಗಿ ಇಂಡಿಕೇಟ್ ಮಾಡುತ್ತೆ ಸೊ ಸಪೋರ್ಟ್ ಬ್ರೇಕ್ ಆಯಿತು ಅಂತ. ಸೊ ಅದು ಬ್ರೇಕ್ ಆದ ನಂತರ ನೀವು ಕ್ಲಿಯರ್ ಡೌನ್ ಮೂವನ್ನು ಸ್ಟಾಕಲ್ಲಿ ನೋಡ್ಬೋದು. ಸೊ ಅದು ಬಂದಿರೋದು ಪ್ರೀವಿಯಸ್ ಸಪೋರ್ಟ್ ಹತ್ರ ಪುನಃ ಬಂದು ಅಲ್ಲಿ ಸಪೋರ್ಟನ್ನು ತೆಗೆದುಕೊಂಡಿದೆ. ಸೊ ಹೀಗೆ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ರ ಪ್ರೈಸ್ ಬಂದಾಗ ಅದನ್ನು ಕ್ಲೀನಾಗಿ ಅನಲೈಸ್ ಮಾಡಿಕೊಂಡು ಪ್ರೈಸ್ ಆ್ಯಕ್ಷನನ್ನು ಅನಲೈಸ್ ಮಾಡಿಕೊಂಡು ನಾವು ಇದನ್ನು ಟ್ರೇಡಿಂಗಿಗೆ ಬಳಸ್ಕೋಬೋದು. ಸೊ ಹಾಗಾದರೆ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಒಂದು ಪ್ರೀವಿಯಸ್ ಸ್ವಿಂಗ್ ಹೈ ಮತ್ತು ಪ್ರೀವಿಯಸ್ ಸ್ವಿಂಗ್ ಲೋ ಏನಿದೆ ಅದು ಯಾವಾಗಲೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಆ ಪ್ರೀವಿಯಸ್ ಸ್ವಿಂಗ್ ಹೈ ಮತ್ತು ಪ್ರೀವಿಯಸ್ ಸ್ವಿಂಗ್ ಲೋನ ನಾವು ನೋಟ್ ಮಾಡಿಕೊಂಡು ಆ ಲೆವೆಲ್ಗೆ ಸ್ಟಾಕ್ ಪ್ರೈಸ್ ಹೋದಾಗ ಅದನ್ನು ವಾಚ್ ಮಾಡಬೇಕಾಗತ್ತೆ. ಅದೇ ರೀತಿ ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡ್ಬೋದು. ಅದೇ ರೀತಿ ಮೂವಿಂಗ್ ಎವರೇಜನ್ನು ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ಯೂಸ್ ಮಾಡ್ಬೋದು. ಡೈನಾಮಿಕ್ ಅಂತ ಹೇಳಿದರೆ ಚೇಂಜ್ ಆಗ್ತಾ ಇರುವಂಥ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಹೇಳ್ಬೋದು.
ಪ್ರೀವಿಯಸ್ ಸ್ವಿಂಗ್ ಹೈ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೇಗೆ ಪ್ರೀವಿಯಸ್ ಸ್ವಿಂಗ್ ಹೈ, ಪ್ರೀವಿಯಸ್ ಸ್ವಿಂಗ್ ಲೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ. ಅದೇ ರೀತಿ ಇಲ್ಲಿ ನಾನು ಮೂವಿಂಗ್ ಆ್ಯಾವ್ರೇಜನ್ನು ಹಾಕಿದ್ದೀನಿ ನೋಡಿ, 200 ಡೇ ಮೂವಿಂಗ್ ಆ್ಯಾವ್ರೇಜ್. ಯಾವಾಗೆಲ್ಲ 200 ಡೇ ಮೂವಿಂಗ್ ಆ್ಯಾವ್ರೇಜ್ ಹತ್ರ ಸ್ಟಾಕ್ ಬಂತು, ಅಲ್ಲಿ ಸಪೋರ್ಟನ್ನು ತಗೊಂಡು ಪುನಃ ಮೇಲೆ ಹೋಯಿತು. ನೆಕ್ಸ್ಟ್ 200 ಡೇ ಮೂವಿಂಗ್ ಆ್ಯಾವ್ರೇಜ್ ಹತ್ರ ಬಂದಾಗ ಪುನಃ ಸಪೋರ್ಟನ್ನು ತಗೊಂಡು ಮೇಲೆ ಹೋಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿಯೂ ಸಹ ಅಷ್ಟೇ. ಹಾಗೆ ನೀವು 200 ಡೇ ಮೂವಿಂಗ್ ಆ್ಯಾವ್ರೇಜ್ ಹತ್ರ ಬಂತು, ನಾನು ಅಲ್ಲಿ ಸಪೋರ್ಟ್ ಇದೆ ಅಂತ ಬೈ ಮಾಡಲಿಕ್ಕೆ ಹೋಗೋದಲ್ಲ. ಅಲ್ಲಿ ಲೆವೆಲ್ ಹತ್ತಿರ ಬಂದಾಗ ಅಲ್ಲಿ ಪ್ರೈಸ್ ಆ್ಯಕ್ಷನನ್ನು ನೀವು ವಾಚ್ ಮಾಡಬೇಕಾಗತ್ತೆ. ಸೊ ಆ ಲೆವೆಲ್ ಟಚ್ ಮಾಡಿ ಅಲ್ಲೇನಾದರೂ ಪಾಸಿಟಿವ್ ಮೊಮೆಂಟಮ್ ಕ್ರಿಯೇಟ್ ಆಯಿತು ಅಂತ ಹೇಳಿದರೆ, ಅಥವಾ ಪಾಸಿಟಿವ್ ಕ್ಯಾಂಡಲ್ ಅಥವಾ ಪ್ಯಾಟರ್ನ್ಗಳು ಕ್ರಿಯೇಟ್ ಆಯಿತು ಅಂತ ಹೇಳಿದರೆ, ನಾವು ಆಗ ಅಲ್ಲಿ ಬೈ ಮಾಡ್ಬೋದು. ಆ ಲೆವೆಲ್ ಸಪೋರ್ಟ್ ಆಗಿ ವರ್ಕ್ ಆಗ್ಬೋದು ಅಂತ ತಿಳ್ಕೊಂಡು, ಸೊ ಆ ಲೆವೆಲ್ ಪ್ರೀವಿಯಸ್ ಆ ಸ್ವಿಂಗ್ ಲೋವನ್ನು ಸ್ಟಾಪ್ ಲಾಸ್ ಆಗಿಟ್ಕೊಂಡು ಅಲ್ಲಿ ನಾವು ಬೈಯಿಂಗನ್ನು ಮಾಡ್ಬೋದು, ಯಾವಾಗ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಆಗ. ಅದೇ ರೀತಿ ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ಹೇಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಡ್ರಾ ಮಾಡೋದು ಅನ್ನೋದನ್ನು ನೋಡೋದಾದರೆ, ನೀವು ಇಲ್ಲಿ ನೋಡ್ಬೋದು, ನಮಗೆ ಟ್ರೆಂಡ್ ಲೈನನ್ನು ಡ್ರಾ ಮಾಡಲಿಕ್ಕೆ ಪ್ರೀವಿಯಸ್ ಸ್ವಿಂಗ್ ಹೈ ಅಥವಾ ಲೋ ಬೇಕು. ಇಲ್ಲಿ ನಾನು ಸ್ವಿಂಗ್ ಹೈಯನ್ನು ತೊಗೊಳಿದ್ದೇನೆ. ಈ ಹೈ ಮತ್ತು ಈ ಹೈಯನ್ನು ಟಚ್ ಮಾಡಿಕೊಂಡು ಒಂದು ಲೈನನ್ನು ಡ್ರಾ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೈಸ್ ಈ ಲೈನ್ ಹತ್ತಿರ ಬಂದಾಗ ಅಲ್ಲಿ ರೆಸಿಸ್ಟೆನ್ಸನ್ನು ತಗೊಂಡಿರೋದನ್ನು ನೀವು ನೋಡ್ಬೋದು. ಸೊ ಆ ಲೈನ್ ಹತ್ತಿರ ಬಂತು ಅಂತ ನಾವು ಅಲ್ಲಿ ಶಾರ್ಟ್ ಮಾಡೋದು ಅಲ್ಲ, ಆ ಲೈನ್ ಹತ್ತಿರ ಬಂದಾಗ ಪ್ರೈಸ್ ಆ್ಯಕ್ಷನ್ ಹೇಗಿರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಈ ಲೈನ್ ಹತ್ತಿರ ಬಂದಾಗ ಪ್ರೈಸ್ ಹೈಯರ್ ಸೈಡಿಂದ ವಿಗ್ಗಳನ್ನು ಕ್ರಿಯೇಟ್ ಮಾಡಿದೆ, ಅದೇ ರೀತಿ ಬೇರಿಷ್ ಕ್ಯಾಂಡಲ್ಗಳನ್ನು ಕ್ರಿಯೇಟ್ ಮಾಡಿದೆ. ಸೊ ಹೀಗೆ ಕ್ರಿಯೇಟ್ ಆದಾಗ ಅದು ಅಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ಆ ರೆಸಿಸ್ಟೆನ್ಸ್ ಲೆವೆಲನ್ನು ನಾವು ತಗೊಳ್ಬೋದು. ಸೊ ಹಾಗಾದರೆ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ನಮ್ಮ ಟ್ರೇಡಿಂಗಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತಿದ್ರೆ, ರೆಸಿಸ್ಟೆನ್ಸನ್ನು ಸ್ಟಾಕ್ ಅಥವಾ ಇಂಡೆಕ್ಸ್ ಸಕ್ಸಸ್ಫುಲಿ ಬ್ರೇಕ್ ಆಯಿತು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಬ್ರೇಕ್ ಆಗುವಾಗ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಅಥವಾ ಅಲ್ಲಿ ರೆಸಿಸ್ಟೆನ್ಸನ್ನು ಪಡೆಯುವಾಗ ಯಾವ ರೀತಿ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಹೇಳಿ. ಸೊ ಸಕ್ಸಸ್ಫುಲಿ ಆ ರೆಸಿಸ್ಟೆನ್ಸನ್ನು ಕ್ರಾಸ್ ಮಾಡಿ ಮೇಲೆ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ನಾವು ಬೈಯಿಂಗನ್ನು ಇನಿಷಿಯೇಟ್ ಮಾಡ್ಬೋದು. ರೆಸಿಸ್ಟೆನ್ಸ್ ಪಾಯಿಂಟ್ಗಿಂತ ಕೆಳಗಡೆ ಸ್ಟಾಪ್ ಲಾಸನ್ನು ಇಟ್ಕೊಂಡು ನಾವು ಫ್ರೆಶ್ ಬೈಯಿಂಗನ್ನು ಮಾಡ್ಬೋದು. ಅದೇ ರೀತಿ ನಾವು ಆಲ್ರೆಡಿ ಒಂದು ಬೈಯಿಂಗ್ ಪೊಸಿಷನನ್ನು ಹೊಂದಿದ್ದೀವಿ ಅಂತ ಇಟ್ಕೊಳ್ಳಿ, ಸ್ಟಾಕ್ ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ರ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಫಸ್ಟ್ ಪಾಸಿಬಲ್ ಟಾರ್ಗೆಟ್ ಆಗಿ ಇರುತ್ತೆ. ಸೊ ಆ ಪಾಯಿಂಟಲ್ಲಿ ನಾವು ಪ್ರೈಸ್ ಮೂಮೆಂಟನ್ನು ಅಬ್ಸರ್ವ್ ಮಾಡಿಕೊಂಡು, ಸಪೋಸ್ ಅಲ್ಲಿ ರೆಸಿಸ್ಟೆನ್ಸ್ ಕ್ರಾಸ್ ಆಗಲಿಕ್ಕೆ ಫೇಲ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಎಕ್ಸಿಟನ್ನು ನಾವು ಮಾಡೋದು ಬೆಟರ್ ಆಗುತ್ತೆ. ಸೊ ಅದೇ ರೀತಿ ರೆಸಿಸ್ಟೆನ್ಸನ್ನು ಟಚ್ ಮಾಡಿ ಕೆಳಗೆ ಬರ್ತಾ ಇದೆ, ರೆಸಿಸ್ಟೆನ್ಸನ್ನು ಕ್ರಾಸ್ ಮಾಡಲಿಕ್ಕೆ ಫೇಲ್ ಆಯಿತು ಅಂತ ಹೇಳಿದರೆ, ನಾವು ಫ್ಯೂಚರ್ಸಲ್ಲಿ ಟ್ರೇಡಿಂಗ್ ಏನಾದರೂ ಮಾಡ್ತಾಯಿದ್ರೆ ಅಲ್ಲಿ ನಾವು ಶಾರ್ಟಿಂಗನ್ನು ಮಾಡ್ಬೋದು, ರೆಸಿಸ್ಟೆನ್ಸ್ ಪಾಯಿಂಟನ್ನು ಮೇಲೆ ನಮ್ಮ ಸ್ಟಾಪ್ ಲಾಸನ್ನು ಇಟ್ಕೊಂಡು. ಅದೇ ರೀತಿ ಸಪೋರ್ಟ್ ಪಾಯಿಂಟನ್ನು ಅಷ್ಟೇ, ಸಪೋಸ್ ಯಾವುದೊಂದು ಸ್ಟಾಕ್ ಡೌನ್ ಬರ್ತಾ ಇದೆ, ಸಪೋರ್ಟ್ ಪಾಯಿಂಟನ್ನು ಹೋಲ್ಡ್ ಮಾಡ್ತು ಅಂತ ಹೇಳಿದರೆ, ಹೋಲ್ಡ್ ಮಾಡಿ ಅಲ್ಲಿಂದ ರಿವರ್ಸ್ ಆಗಲಿಕ್ಕೆ ಟ್ರೈ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಫ್ರೆಶ್ ಬೈಯಿಂಗನ್ನು ಮಾಡ್ಬೋದು. ಅದೇ ರೀತಿ ನಾವು ಏನಾದರೂ ಶಾರ್ಟನ್ನು ಹೊಂದಿದರೆ ಆ ಸಪೋರ್ಟ್ ಪಾಯಿಂಟನ್ನು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಅಲ್ಲಿ ಬಂದಾಗ ಪ್ರೈಸನ್ನು ಅಬ್ಸರ್ವ್ ಮಾಡಿ, ಇನ್ ಕೇಸ್ ಬ್ರೇಕ್ ಆದರೆ, ಸಪೋರ್ಟ್ ಬ್ರೇಕ್ ಆದರೆ ನಮ್ಮ ಶಾರ್ಟ್ ಪೊಸಿಷನನ್ನು ಕಂಟಿನ್ಯೂ ಮಾಡ್ಬೋದು, ಅಥವಾ ಬ್ರೇಕ್ ಆಗಲಿಲ್ಲ ರಿವರ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಾರ್ಟ್ ಪೊಸಿಷನನ್ನು ಕವರ್ ಮಾಡ್ಬೋದು. ಅದೇ ರೀತಿ ಫ್ರೆಶ್ ಶಾರ್ಟನ್ನು ಇನಿಷಿಯೇಟ್ ಮಾಡಬೇಕಾದ್ರೆ ಸಪೋರ್ಟ್ ಬ್ರೇಕ್ ಆಯಿತು ಅಂತ ಹೇಳಿದ್ರೆ, ಸಕ್ಸಸ್ಫುಲಿ ಬ್ರೇಕ್ ಆಯಿತು ಅಂತ ಹೇಳಿದರೆ ಆಗ ನಾವಲ್ಲಿ ಫ್ರೆಶ್ ಶಾರ್ಟಿಂಗನ್ನು ಇನಿಷಿಯೇಟ್ ಮಾಡ್ಬೋದು. ಸೊ ಹೀಗೆ ನಾನು ಈಗ ಡಿಸ್ಕಸ್ ಮಾಡಿದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ನಾವು ಟ್ರೇಡಿಂಗಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.